ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಒಂದು ದಿನವನ್ನು ಕೂಡ ಆತನ ಕೃಪೆ ಮಾಡಿ ಆತನು ನಮಗೆ ದಯಪಾಲಿಸೋದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ದಿನವನ್ನು ಕಾಣುವ ಹಾಗೆ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಕೊಟ್ಟ ಕೃಪೆಗಾಗಿ ಆತನನ್ನು ಸ್ತುತಿಸೋಣ, ಆತನನ್ನು ಮಹಿಮೆ ಪಡಿಸೋಣ, ಆತನನ್ನು ಕೊಂಡಾಡುವವರಾಗಿರೋಣ. ಅದೇ ಪ್ರಕಾರ ಪ್ರತಿದಿನ ನಮ್ಮೊಂದಿಗೆ ಆತನು ಮಾತಾಡಿ ನಮ್ಮನ್ನು ಬಲಪಡಿಸಿ ತನ್ನ ವಾಕ್ಯದ ಮೂಲಕ ಧೈರ್ಯಪಡಿಸಿ ತಾನು ನಮ್ಮನ್ನು ಇಚ್ಛಿಸಿದ ರೀತಿಯಲ್ಲಿ ನಡೆಸಲಿಕ್ಕೆ ಬಯಸ್ತಿರುವುದಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿರೋಣ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ ಎಂಬುದಾಗಿರುವಂಥ ನಿರೀಕ್ಷೆಯಲ್ಲೇ ನೀವು ಈ ವಿಡಿಯೋನ ವೀಕ್ಷಿಸ್ತೀರೆಂಬುದಾಗಿ ನಾನು ಎನಿಸ್ತೇನೆ. ಪ್ರತಿದಿನ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದ ಹಾಗೆ ಈ ದಿನವೂ ಕೂಡ ಆತನು ನಮ್ಮೊಂದಿಗೆ ಮಾತಾಡುವವನಾಗಿದ್ದಾನೆ. ಆತನ ಮಾತುಗಳನ್ನು ಕೇಳುವಾಗ ನಮ್ಮನ್ನೇ ನಾವು ಒಪ್ಪಿಸಿಕೊಡೋದಾದರೆ ಆತನು ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವವನಾಗಿರ್ತಾನೆ. ಅದನ್ನು ಕಾಣುವ ಹಾಗೆ ದೇವರು ನಮಗೆ ಕೃಪೆಯನ್ನು ದಯಪಾಲಿಸಲಿ, ಆತನ ಕರುಣೆಯನ್ನು ದಯಪಾಲಿಸಲಿ ಎಂಬುದಾಗಿ ಮುಂದಿರುವ ಸಮಯ ನಾವು ಪ್ರಾರ್ಥನೆ ಮಾಡಿ ಈ ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡುವವರಾಗಿರೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಪ್ರತಿದಿನ ನಿನ್ನ ಮಾತುಗಳನ್ನು ಕೇಳುತ್ತಾ ಇದ್ದೇವೆ, ಧೈರ್ಯವನ್ನು ಹೊಂದಿಕೊಳ್ತಾ ಇದ್ದೇವೆ. ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮ ಪರಿಸ್ಥಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮೊಂದಿಗೆ ಮಾತಾಡುವ ದೇವರು ನೀನಾಗಿದ್ದಿ. ನಮ್ಮ ಕಣ್ಣೀರಿನ ಅವಸ್ಥೆ, ನಮ್ಮ ದುಃಖದ ಅವಸ್ಥೆ, ನಮ್ಮ ಬಾಧೆಯ ಅವಸ್ಥೆ, ನಮ್ಮ ಎಲ್ಲ ನಿರಾಶೆಗಳು ನಿನಗೆ ತಿಳಿದಿದೆ ಅಪ್ಪ. ತಿಳಿದು ನೀನು ನಮ್ಮೊಂದಿಗೆ ದಿನಾಲೂ ಮಾತಾಡಿದ್ದಿ. ಈ ದಿನವೂ ಮಾತಾಡಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಧೈರ್ಯಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಕೇಳಿಕೊಳ್ಳೋರಾಗಿದ್ದೇವೆ. ನೀವೇ ನಮ್ಮನ್ನು ಧೈರ್ಯಪಡಿಸಿ ನಿನ್ನ ವಾಕ್ಯದ ಮೂಲಕ ವಾಕ್ಯದ ರಹಸ್ಯಗಳನ್ನು ತಿಳಿಯಪಡಿಸುವಾಗ ಅದನ್ನು ಕೈಗೊಂಡು ನಡೀಲಿಕ್ಕೆ ಬೇಕಾದ ಕೃಪೆಯನ್ನು ನನಗೂ ಕೂಡ ದಯಪಾಲಿಸಿರಿ ಎಂಬುದಾಗಿ ಎಲ್ಲ ಘನತೆ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನಮ್ಮ ನಾಲಿಗೆಯಿಂದ ಮಾತಾಡುವ ವಿಷಯವಾಗಿ ನಾವು ಎಚ್ಚರವಾಗಿಯೂ ಜಾಗರೂಕರಾಗಿಯೂ ಇರಬೇಕೆಂಬುದಾಗಿರುವ ವಿಷಯದ ಕುರಿತು ನಾವು ಇದನ್ನ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ನಾವು ಮಾತಾಡುವಂಥ ವಿಷಯ ನಾಲಿಗೆಯ ಕುರಿತು ಆಗಿರ್ತದೆ. ನಾಲಿಗೆಯಿಂದ ಮಾತಾಡುವ ಪ್ರತಿಯೊಂದು ಮಾತು ಕೂಡ ನಾವು ಸುಲಭವಾಗಿ ಮಾತಾಡಿ ಬಿಡ್ತೇವೆ, ಆದರೆ ಅದನ್ನು ಎಚ್ಚರಿಕೆ ವಹಿಸಬೇಕು ಮತ್ತು ಜಾಗರೂಕರಾಗಿ ನಾವು ಮಾತಾಡುವವರಾಗಿರಬೇಕು. ಯಾಕೆ ಎಂಬುದಾಗಿ ನಾವು ನೋಡೋದಾದರೆ, ನಾಲಿಗೆಯ ಬಗ್ಗೆ ಸತ್ಯವೇದವು ತುಂಬಾ ಕಡೆ ಬರೆಯಲ್ಪಟ್ಟಿದೆ. ತುಂಬಾ ವಿಷಯಗಳನ್ನು ನಾಲಿಗೆ ಬಗ್ಗೆ ಮೆನ್ಷನ್ ಮಾಡಿ ಬರೆದಿರೋದನ್ನ ಸತ್ಯವೇದವನ್ನು ಓದುವಾಗ ತಿಳ್ಕೊಬಹುದು. ಅದರಿಂದ ಈ ದಿನ ಒಂದು ವಾಕ್ಯವನ್ನು ಓದಿ ನಂತರ ಕೆಲವೊಂದು ವಿಷಯಗಳನ್ನು ನಾಲಿಗೆ ಬಗ್ಗೆ, ನಾಲಿಗೆಯಿಂದ ಮಾತಾಡುವ ವಿಷಯದ ಬಗ್ಗೆ ನಾವು ಯಾಕೆ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ ಅದರ 21ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಇಲ್ಲಿ ಜೀವ ಮರಣಗಳು ನಾಲಿಗೆಯ ವಶ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರ ಅರ್ಥ ಏನಂದರೆ, ನಮ್ಮ ಬಾಯಲ್ಲಿ ಅಥವಾ ನಮ್ಮ ನಾಲಿಗೆಯಲ್ಲಿ ಜೀವವೂ ಇದೆ, ಮರಣವೂ ಇದೆ. ನೀವು ಅನೇಕರನ್ನು ಗಮನಿಸಿರಬಹುದು, ಒಂದು ವ್ಯಕ್ತಿ ಮಾತಾಡುವಾಗಲೇ ತನ್ನ ಮಾತಿನ ಮೂಲಕ ಸಮಸ್ಯೆಗಳು ಉದ್ಭವಿಸ್ತದೆ, ಜಗಳಗಳು ಉದ್ಭವಿಸ್ತದೆ, ಅನೇಕರ ಮೇಲೆ ವಿರೋಧತ್ವ ಉಂಟಾಗ್ತದೆ, ಅನೇಕರ ಮೇಲೆ ತಪ್ಪಾದ ಆಲೋಚನೆಯನ್ನು ನಾಲಿಗೆಯಿಂದ ಮಾತಾಡುವ ಮಾತುಗಳೇ ಅವರನ್ನು ಬಾಧಿಸೋದನ್ನು ನಾವು ನೋಡ್ತೇವೆ. ಅನೇಕರು ಈ ದಿನಗಳಲ್ಲಿ ಬಾಧೆಗೊಳಗಾಗಿರುವಂಥದ್ದು ಮನುಷ್ಯನ ನಾಲಿಗೆಯಿಂದ ಬರುವ ಒಂದೊಂದು ಮಾತಿನಲ್ಲೇ ಆಗಿರ್ತದೆ. ಅನೇಕರು ಸೆರೆಮನೆಗಳಲ್ಲಿ ಆಗಿರ್ತಾರೆ. ಅವರ ಸೆರೆಮನೆ ಅವಸ್ಥೆಗೆ ಹೋಗ್ಲಿಕ್ಕೆ ಕಾರಣ ಏನಂದ್ರೆ, ದೊಡ್ಡದಾದ ತಪ್ಪೇನು ಅವ್ರು ಮಾಡಿರಲ್ಲ, ಆದರೆ ಅವರ ಕೋಪದಿಂದ ಬಂದಂತ ಮಾತುಗಳು ಅವರನ್ನ ಸೆರೆ ಅವಸ್ಥೆಗೆ ನಡೆಸಿರ್ತದೆ. ನಾವು ಗಮನಿಸಿಕೊಳ್ಳಬೇಕು, ನಮ್ಮ ನಾಲಿಗೆಯಲ್ಲಿ ಜೀವವೂ ಇದೆ, ಮರಣವೂ ಇದೆ. ಅದರಿಂದಲೇ ನಾವು ನುಡಿಯುವಾಗ ತುಂಬಾ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಾವು ಮಾತಾಡಬೇಕು. ನಮ್ಮ ನಾಲಿಗೆಯ ಮಾತುಗಳು ನಮ್ಮನ್ನ ಮರಣಕ್ಕೂ ನಡೆಸ್ತದೆ ಮತ್ತೆ ಜೀವದ ಕಡೆಗೂ ನಡೆಸ್ತದೆ. ಅದರಿಂದಲೇ ನಾವು ಗಮನಿಸಿಕೊಂಡು ನಮ್ಮ ಮಾತುಗಳನ್ನು ನಾವು ಆಡುವವರಾಗಿರಬೇಕು. ಕೆಲವೊಂದು ಬಾರಿ ನಾವೇನು ಮಾಡ್ತೇವೆ ಅಂದರೆ, ನಮ್ಮ ಮಾತುಗಳನ್ನು ಆಡುವಾಗ ನಾವು ಅಷ್ಟು ಗಮನಿಸೋದಿಲ್ಲ, ಏನು ನಮಗೆ ಅನ್ನಿಸ್ತದೋ ಅದನ್ನು ನಾವು ಮಾತಾಡ್ಬಿಡ್ತೇವೆ. ಅದು ನಮ್ಮನ್ನು, ಆ ಬಾಯಿಯ ಮಾತು ಮತ್ತೆ ತಿರುಗಿ ಬಂದು ನಮ್ಮನ್ನು ಬಾಧಿಸುವಂಥದ್ದಾಗಿರ್ತದೆ. ಈ ದಿನಗಳಲ್ಲಿ ಅನೇಕರು ತಾವು ಮಾತಾಡಿದ ಮಾತಿನ ನಿಮಿತ್ತವಾಗಿ ಅನೇಕ ಶಿಕ್ಷೆಗಳನ್ನು ಅನುಭವಿಸೋದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕರು ಶಿಕ್ಷೆಗೆ ಗುರಿ ಆಗ್ತಾ ಇದ್ದಾರೆ, ಅನೇಕರು ಅಪವಾದಿಗಳಾಗಿ ಮಾರ್ಪಡ್ತಾ ಇದ್ದಾರೆ, ಅನೇಕರು ಅನೇಕ ಅನುಭವಗಳನ್ನು ಅನುಭವಿಸುವುದನ್ನು ನೋಡ್ತಾ ಇದ್ದೇವೆ. ಒಂದು ಸಣ್ಣ ಮಾತು ಕುಟುಂಬವನ್ನು
ಕುಟುಂಬವನ್ನೇ ಕೆಡಿಸಿದ್ದನ್ನು ನಾವು ನೋಡ್ಬೋದು. ಒಂದೇ ಒಂದು ಮಾತು ಕುಟುಂಬ ಜೀವಿತವನ್ನೇ ಹಾಳು ಮಾಡಿರುವಂಥ ವಿಷಯಗಳನ್ನು ನಾವು ನೋಡ್ಬೋದು. ಒಂದು ಸಣ್ಣ ಮಾತು ಅನೇಕರನ್ನ ಮರಣಕ್ಕೆ ನಡೆಸಿಬಿಟ್ಟಿದೆ. ಅವರು ಒಂದೇ ಒಂದು ಮಾತು ಆಡಿದ್ರಿಂದಲೇ ನಾನು ಈಗ ಆಗಿದ್ದೇನೆ, ಅನೇಕರ ಜೀವನವನ್ನೇ ಕೆಡಿಸಿಬಿಟ್ಟಿದೆ ಒಬ್ಬರ ಒಂದು ಮಾತು. ಅಂದರೆ ನಾಲಿಗೆಯಿಂದ ಬರುವ ಒಂದೊಂದು ಮಾತು ಕೂಡ ತುಂಬ ಇಂಪಾರ್ಟೆಂಟ್ ಆದದ್ದು. ಅದರಲ್ಲಿ ಜೀವನೂ ಇದೆ, ಮರಣನೂ ಇದೆ. ಒಂದು ವ್ಯಕ್ತಿಯನ್ನು ನಮ್ಮ ಬಾಯಿ ಮಾತಿನಿಂದ ಕಟ್ಟಲೂಬಹುದು, ಒಂದು ವ್ಯಕ್ತಿಯನ್ನು ನಾವು ಬೀಳಿಸಲೂಬಹುದು. ಅದಕ್ಕೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ಓದಿಕೊಂಡದ್ದು ಜೀವ ಮರಣಗಳು ನಾಲಿಗೆಯ ವಶ. ನಾಲಿಗೆಯಲ್ಲಿ ಜೀವ ಇದೆ, ಮರಣ ಇದೆ. ಅದರಿಂದಲೇ ನಾವು ಜಾಗರೂಕರಾಗಿ ಮಾತಾಡಬೇಕು. ಒಂದು ಮಾತನ್ನು ನಾವು ಸುಲಭವಾಗಿ ಆಡಿಬಿಡ್ತೇವೆ, ಅದರಿಂದ ಏನು ಪರಿಣಾಮ ಉಂಟಾಗ್ತದೆ ಅನ್ನೋದನ್ನು ಕೂಡ ನಾವು ಯೋಚಿಸಿಕೊಳ್ಬೇಕು. ಈ ದಿನಗಳಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಿಕೊಳ್ತಾ ಇರೋದು ಕಾರಣ ಏನು ಗೊತ್ತಾ? ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಯ ಪುಸ್ತಕಗಳು 21ನೇ ಅಧ್ಯಾಯ ಅದರ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತನ್ನ ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಅಂದರೆ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ತನ್ನ ನಾಲಿಗೆಯನ್ನು ಕಾಪಾಡಿಕೊಳ್ಳುವವನು ತೊಂದರೆಗಳಿಂದ, ಅಂದರೆ ಸಮಸ್ಯೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವನೆಂಬುದಾಗಿ. ಅನೇಕರು ಈ ದಿನಗಳಲ್ಲಿ ಸಮಸ್ಯೆಗಳಿಗೆ ಯಾಕೆ ಸಿಲುಕಿಕೊಳ್ತಾ ಇದ್ದಾರೆ ಅಂದರೆ ತನ್ನ ನಾಲಿಗೆಯಿಂದ ಬರುವ ಮಾತುಗಳು. ಅನೇಕರ ಸಮಸ್ಯೆಗೆ ಯಾಕೆ ಇವಾಗ ಗುರಿ ಆಗ್ತಾ ಇದ್ದಾರೆ ಅಂದರೆ ತನ್ನ ನಾಲಿಗೆಯಿಂದ ಬರುವಂಥ ಮಾತಿನ ನಿಮಿತ್ತದಿಂದಲೇ ಅದು ಗುರಿ ಆಗ್ತಾ ಇದ್ದಾರೆ. ಅದರಿಂದಲೇ ನಮ್ಮ ನಾಲಿಗೆಯಿಂದ ಬರುವ ಮಾತುಗಳು ನಮ್ಮ ಜೀವಿತದಲ್ಲಿ ಅದು ಜಾಗರೂಕರಾಗಿ ಮಾತಾಡಿಕೊಳ್ಳಬೇಕು. ನಾವು ಮರಣ ಉಂಟು ಮಾಡುವ ಮಾತುಗಳನ್ನು ಎಂದಿಗೂ ಆಡಬಾರದು. ಅಂದರೆ ನಮ್ಮಿಂದ ಸಮಸ್ಯೆಗಳು ಉದ್ಭವಿಸ್ತದೆ ಎಂಬುದಾಗಿ ತಿಳಿದು ಬಂದಾಗ ಅದರಲ್ಲಿ ನಾವು ಮೌನವಾಗಿರಬೇಕು. ಕೆಲವೊಂದು ಬಾರಿ ನಮ್ಮ ನಾಲಿಗೆಯ ಮಾತುಗಳು ಅನ್ಕಂಟ್ರೋಲ್ ಆಗಿ ನಮ್ಮನ್ನೇ ನಾವು ತಿಳಿಯದ ಹಾಗೆ ಮಾತಾಡಿ ಬಿಡ್ತೇವೆ. ಅದೆಲ್ಲ ಮಾತುಗಳು ಅನೇಕರನ್ನ ಬಾಧಿಸ್ತದೆ, ಅನೇಕರ ಮನಸ್ಸನ್ನು ನೋವುಪಡಿಸ್ತದೆ. ಅನೇಕ ಮಾತುಗಳ ಮೂಲಕ ಅನೇಕರು ಡಿಪ್ರೆಷನ್ಗೆ ಹೋಗ್ತಾರೆ, ಅನೇಕರು ಚಿಂತೆಗೀಡಾಗ್ತಾರೆ, ಅನೇಕ ಸಮಸ್ಯೆಗಳನ್ನು ಅವರು ತಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ತಾರೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಜೀವನ ಮಾಡುವಾಗ ತುಂಬ ಜಾಗರೂಕರಾಗಿ ಮಾತಾಡಬೇಕು. ಸಣ್ಣ ಒಂದು ಮಾತುಗಳೇ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಬಾರಿ ಗಂಡನಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಾತಾಡುವ ವೇಳೆಯಲ್ಲಿ ಜ್ಞಾನವಂತರಾಗಿ ಮಾತಾಡದೇ ಇರುವಾಗ ಅಥವಾ ಜ್ಞಾನದಿಂದ ಮಾತಾಡದೇ ಇರುವಾಗ ನಾಲಿಗೆಯಲ್ಲಿ ಬಂದಂಥ ಒಂದೇ ಒಂದು ಮಾತು ಕುಟುಂಬದ ಜೀವಿತವನ್ನೇ ಅದು ಹಾಳು ಮಾಡುವಂಥದ್ದಾಗಿರ್ತದೆ. ನಮಗೆ ಅನೇಕ ಕುಟುಂಬಗಳನ್ನು ನೋಡಿರ್ಬೋದು, ಒಂದೇ ಒಂದು ಮಾತಿನ ನಿಮಿತ್ತ ಅನೇಕ ಕುಟುಂಬಗಳು ಈ ದಿನಗಳಲ್ಲಿ ವಿಭಾಗ ಆಗಿದೆ. ಅವ್ರು ಹಾಗೆ ಮಾತಾಡಬಾರ್ದಾಗಿತ್ತು, ಅವ್ರು ಹಾಗೆ ಮಾತಾಡಿದ್ರಿಂದಲೇ ನಾನು ಈ ತೀರ್ಮಾನಕ್ಕೆ ಬಂದೆ ಎಂಬುದಾಗಿ ಅನೇಕ ಕುಟುಂಬಗಳಲ್ಲಿ ಅನೇಕರು ತೀರ್ಮಾನ ಮಾಡಿಕೊಳ್ಳೋದನ್ನು ನೋಡ್ತೇವೆ. ಅನೇಕ ಮಕ್ಕಳ ಜೀವಿತದಲ್ಲೂ ಕೂಡ ತಂದೆ ತಾಯಿಗಳು ಆಡುವ ಮಾತುಗಳನ್ನು ಮಕ್ಕಳು ಗಮನಿಸಿ ಅನೇಕರು ದಾರಿ ತಪ್ಪಿ ಹೋಗೋದನ್ನು ನಾವು ನೋಡಿದ್ದೇವೆ. ಯಾಕೆಂದರೆ ತಂದೆ ತಾಯಿಗಳು ಆಡುವಾಗ ಮಾತುಗಳನ್ನು ಜಾಗರೂಕರಾಗಿ ಎಚ್ಚರಿಕೆಯಿಂದ ಆಡದೇ ಇರುವಂಥ ನಿಮಿತ್ತ ಮಕ್ಕಳೇನಾಗ್ತಾರೆ, ತಂದೆ ತಾಯಿಗಳ ಮಾತನ್ನು ಕೇಳಿ ಆ ಮಾತುಗಳು ಅವರ ಹೃದಯಕ್ಕೆ ಗಾಯವಾಗಿ ಮಾರ್ಪಟ್ಟು ಅವರ ಜೀವಿತವನ್ನೇ ಹಾಳು ಮಾಡಿಕೊಳ್ಳುವವರಾಗಿ ಮಾರ್ಪಡ್ತಾರೆ. ಅನೇಕ ಚಟಗಳಿಗೆ ಗುರಿ ಆಗೋದು ಯಾಕೆಂದರೆ ಒಬ್ಬರು ಆಡಿದ ಒಂದು ಮಾತಿನ ನಿಮಿತ್ತವಾಗಿ. ಅವರು ಆ ರೀತಿಯಾಗಿ ಮಾತಾಡಿದ್ರಿಂದಲೇ ನಾನು ಈ ರೀತಿಯಾದ ಚಟವನ್ನು ಕಲಿತುಕೊಂಡಿದ್ದೇನೆ, ಅವರ ಮಾತೇ ನನ್ನನ್ನು ಈ ರೀತಿಯಾದ ಪರಿಸ್ಥಿತಿಗೆ ನಡೆಸಿತೆಂಬುದಾಗಿ ಹೇಳ್ತಾರೆ. ಅದು ಒಂದು ಭಾಗದಲ್ಲಿ ಅವರು ಮಾಡ್ತಿರುವಂಥ ಒಂದು ಅವರ ಚಟವಾಗಿರ್ತದೆ. ಆದರೂ ಕೂಡ ಮನುಷ್ಯನ ಮಾತು ಮನುಷ್ಯನನ್ನು ಬಾಧಿಸ್ತದೆ ಎಂಬುದಾಗಿರುವಂಥದ್ದನ್ನು ಜನರು ಈ ದಿನಗಳಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಾವು ಮಾತಾಡುವ ಮಾತುಗಳು ಮತ್ತೊಬ್ಬನಿಗೆ ಅದು ಒಂದು ಜೀವವನ್ನು ಉಂಟು ಮಾಡಬೇಕೇ ಹೊರತು ಮತ್ತೊಬ್ಬನಿಗೆ ಮರಣದ ಹಾದಿಯಲ್ಲಿ ನಡೆಸುವಂಥದ್ದಾಗಬಾರದು. ಅದರಿಂದ ನಾವು ಜಾಗರೂಕರಾಗಿ ಮಾತಾಡಬೇಕು, ಜಾಗರೂಕತೆಯಿಂದ ಮಾತಾಡಬೇಕು, ಎಚ್ಚರಿಕೆಯಿಂದ ಮಾತಾಡಬೇಕು. ನಮ್ಮ ನಾಲಿಗೆಯನ್ನು ನಾವು ಕಾಯ್ದುಕೊಳ್ಳೋದಾದರೆ ಅನೇಕ ಸಮಸ್ಯೆಗಳಿಂದ ನಾವು ನಮ್ಮನ್ನು ತಪ್ಪಿಸಿಕೊಳ್ತೇವೆ. ವಾಕ್ಯ ಹೇಳಿದ ಅದೇ, ನಮ್ಮ ನಾಲಿಗೆಯನ್ನು ನಾವು ಕಾದುಕೊಳ್ಳೋದಾದರೆ ಅನೇಕ ತೊಂದರೆಗಳಿಂದ ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಂಡ ಹಾಗೆ ಎಂಬುದಾಗಿ. ಅದರಿಂದ ನಾವು ಮಾತಾಡುವಾಗ ನಮ್ಮ ಮಾತುಗಳನ್ನು ನಾವು ಗಮನಿಸಿಕೊಂಡು ಮಾತಾಡೋದಾದರೆ ಈ ದಿನಗಳಲ್ಲಿ ಬರುವಂಥ ಅನೇಕ ಸಮಸ್ಯೆಗಳಿಂದ ನಾವು ಒಂದು ಪರಿಹಾರವನ್ನು ಹೊಂದಿಕೊಳ್ಳಬಹುದು. ನಂತರ ಯೇಸು ಸ್ವಾಮಿ ಹೇಳಿದ ಒಂದು ಮಾತನ್ನು ನಿಮ್ಮ ನೆನಪಿಗೆ ನಾನು ತರುವವನಾಗಿರ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರ 34ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗೆ ಆಯಿತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ
ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳಿದ್ದು, ಕೆಟ್ಟವನು ಅಂದರೆ ಹೃದಯದಲ್ಲಿ ಕೆಟ್ಟತನ ತುಂಬಿಕೊಂಡಿರೋವನ ಬಾಯಲ್ಲಿ ಯಾವಾಗಲೂ ಕೆಟ್ಟತನವೇ ಬರ್ತಾ ಇರ್ತದೆ, ಕೆಟ್ಟದ್ದನ್ನೇ ಮಾತಾಡ್ತಾ ಇರ್ತಾನೆ. ಆದರೆ ಒಳ್ಳೆಯದನ್ನು ತುಂಬಿಕೊಂಡಿರುವವನ ಹೃದಯದಲ್ಲಿ ಒಳ್ಳೆಯ ಮಾತುಗಳನ್ನು ಆತನು ಆಡ್ತಾ ಇರ್ತಾನೆ. ಅದರಿಂದ ನಮ್ಮ ಹೃದಯದಲ್ಲಿ ಏನು ತುಂಬಿರ್ತದೋ ಅದೇ ಬಾಯಲ್ಲಿ ಬರುವಂಥದ್ದು. ನಾವು ಯಾವಾಗಲೂ ನಮ್ಮ ಹೃದಯದಲ್ಲಿ ಒಳ್ಳೆಯದನ್ನು ತುಂಬಿಕೊಳ್ಳೋದಾದರೆ ಯಾವಾಗಲೂ ಒಳ್ಳೆಯದನ್ನೇ ನಾವು ನಮ್ಮ ಬೊಕ್ಕಸದೊಳಗಿಂದ ತೆಗಿಬಹುದು. ಅದರಿಂದ ನಾವು ಮಾತಾಡುವಾಗ ನಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರಬೇಕು, ಕರುಣೆ ತುಂಬಿರಬೇಕು, ದಯೆ ತುಂಬಿರಬೇಕು. ಹಾಗಿದ್ರೆ ಮಾತ್ರವೇ ಕರುಣೆಯ ರಸದಿಂದ ತುಂಬಿದ ಮಾತುಗಳು ನಮ್ಮ ಬಾಯಲ್ಲಿ ಹೊರಟು ಬರುವಂಥದ್ದು. ಅದು ಮತ್ತೊಬ್ಬರಿಗೆ ಜೀವವನ್ನು ಉಂಟು ಮಾಡುವಂಥದ್ದು ಮಾತುಗಳಾಗಿರ್ತದೆ. ನಾವು ಮಾತಾಡುವಾಗಲೇ ಮತ್ತೊಬ್ಬರಲ್ಲಿ ಜೀವವನ್ನು ಅದು ಉಂಟು ಮಾಡ್ತದೆ. ಯೆಹೆಜ್ಕೇಲನ ಜೀವಿತದಲ್ಲಿ ನಾವು ಗಮನಿಸಬಹುದು. ಯೆಹೆಜ್ಕೇಲ 37ನೇ ಅಧ್ಯಾಯ ಅದರ 4ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಆತನೊಂದಿಗೆ ಮಾತಾಡ್ತಾ ಇದ್ದಾನೆ. ಏನೆಂಬುದಾಗಿ ಹೇಳೋದಾದ್ರೆ ಅದರ 3ನೇ ವಚನದಿಂದ ನಾವು ಓದಿಕೊಳ್ಳೋದಾದ್ರೆ, ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮಧ್ಯೆ ಧ್ವನಿಯನ್ನ ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನ ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನ ಕೇಳಿರಿ, ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ. ಯೆಹೆಜ್ಕೇಲನ ಮೂಲಕವಾಗಿ ಒಂದು ನುಡಿಯನ್ನ ದೇವರು ನುಡಿಸ್ತಾ ಇದ್ದಾನೆ. ಏನಂದ್ರೆ, ಒಣಗಿದ ಎಲುಬುಗಳಲ್ಲಿ ಜೀವ ಹರಡಬೇಕೆಂಬುದಾಗಿ. ಯೆಹೆಜ್ಕೇಲನು ನುಡಿದಾಗ ಅಲ್ಲಿ ಜೀವ ಹರಡದನ್ನ ನಾವು ನೋಡಿ. ಯೆಹೆಜ್ಕೇಲನ ನಾಲಿಗೆ ಜೀವವನ್ನ ನುಡಿದಾಗ ಜೀವ ಹರಡಿತು. ಏನು ಜೀವ? ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಜೀವ ಇದೆ. ದೇವರ ವಾಕ್ಯವನ್ನ ಯೆಹೆಜ್ಕೇಲನು ತನ್ನ ನಾಲಿಗೆಯಲ್ಲಿ ನುಡಿದಾಗ, ಅದನ್ನು ಘೋಷಿಸಿದಾಗ ಆ ಎಲುಬುಗಳಿಗೆ ಜೀವ ಬಂತು. ಹಾಗಾದ್ರೆ ನಮ್ಮ ನಾಲಿಗೆಯಲ್ಲೂ ಕೂಡ ಯಾವಾಗಲೂ ದೇವರ ವಾಕ್ಯ ಮಾತ್ರ ನಾವು ನುಡಿಯೋರಾಗಿರ್ಬೇಕು. ದೇವರ ವಾಕ್ಯನ ಮಾತ್ರ ಹೆಚ್ಚಾಗಿ ಮಾತಾಡೋರಾಗಿರ್ಬೇಕು. ಆಗ ಮಾತ್ರವೇ ನಮ್ಮ ಜೀವಿತವು ಕೂಡ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ನಮ್ಮ ನಾಲಿಗೆ ವಿಷಯದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ ಅದರ 5ನೇ ವಚನದಿಂದ ಕೆಳಗಿನ ಕೆಲವೊಂದು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯವನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನ ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳಲ್ಲಿ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ವಿಧವಾದ ಮೃಗ, ಪಕ್ಷಿ, ಕ್ರಿಮ, ಜಲಜಂತುಗಳನ್ನು ಹತೋಟಿಗೆ ತಂದದ್ದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನ ಶಪಿಸುತ್ತೇವೆ. ಇಲ್ಲಿ ಯಾಕೋಬನು ಬರೀತಾ ಇದ್ದಾನೆ, ನಾವು ಒಂದೇ ನಾಲಿಗೆಯಲ್ಲಿ ಎಷ್ಟು ಕಾರ್ಯಗಳನ್ನು ಮಾಡ್ತೇವೆ. ನಮ್ಮ ನಾಲಿಗೆ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಿಚ್ಚನ್ನ ಹಚ್ಚುತ್ತದೆ ಎಂಬುದಾಗಿ. ಲೋಕದಲ್ಲಿ ಮನುಷ್ಯನು ಎಲ್ಲ ಕಾರ್ಯಗಳನ್ನು ಹತೋಟಿಗೆ ತರ್ತಾ ಇದ್ದಾನೆ, ಎಲ್ಲ ಕಾರ್ಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಆದರೆ ತನ್ನ ನಾಲಿಗೆಯನ್ನು ಮಾತ್ರ ಹತೋಟಿಗೆ ಇಂದಿನವರೆಗೂ ತರಲಿಕ್ಕೆ ಆಗದ ರೀತಿಯಲ್ಲಿ ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಇಷ್ಟಪಡ್ತಾ ಇದ್ದಾನೆ. ಯಾಕೆಂದ್ರೆ ತನ್ನ ನಾಲಿಗೆ ಸುಮ್ಮನಿರಲಾರದಂಥದ್ದು. ಯಾವಾಗಲೂ ತನ್ನನ್ನು ಕುರಿತು ತಾನು ಕೊಚ್ಚಿಕೊಳ್ತಾ ಇರ್ತದೆ, ಹೊಗಳಿಕೊಳ್ತಾ ಇರ್ತದೆ. ಸುಮ್ಮನೆ ಅದು ಮಾತಾಡಲಿಕ್ಕೆ ಆ ಕೆಡುಕುತನವನ್ನು, ಮರಣಕರವಾದ ವಿಷದಿಂದ ತುಂಬಿಕೊಂಡು ಮರಣಕರವಾದ ವಿಷಯವನ್ನ ಕಾಡುವಂಥದ್ದಾಗಿರ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ. ಅದರಿಂದ ಅನೇಕರು ಈ ದಿನಗಳಲ್ಲಿ ನಾಲಿಗೆಯ ಮಾತುಗಳನ್ನು ಗಮನಿಸದೆ ತಮ್ಮ ಬಾಯಿಂದ ಅನೇಕ ಮಾತುಗಳನ್ನು ಆಡಿ ಸಮಸ್ಯೆಗಳಿಗೆ ಗುರಿ ಆಗ್ತಾ ಇದ್ದಾರೆ, ಇಕ್ಕಟ್ಟುಗಳಿಗೆ ಸಿಕ್ಕಿಕೊಳ್ತಾ ಇದ್ದಾರೆ, ಅನೇಕ ವಿಧವಾದ ವಿರೋಧತ್ವವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದ ನಮ್ಮ ನಾಲಿಗೆಯ ಮಾತು ಜೀವವನ್ನು ಉಂಟು ಮಾಡುವಂತ ಮಾತುಗಳನ್ನು ಮಾತ್ರ ನಾವು ಮಾತಾಡೋಣ. ಭಕ್ತಿಯಲ್ಲಿ ಜೀವಿಸಬೇಕಾದ್ರೆ, ಭಕ್ತಿಯಲ್ಲಿ ಮುಂದೆ ಹೋಗಬೇಕಾದ್ರೆ ನಮ್ಮ ನಾಲಿಗೆಯನ್ನ ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ನಾವು ಕಾಪಾಡಿಕೊಳ್ಳಬೇಕಾದ ಅವಶ್ಯಕವಾಗಿದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ ಅದರ 26ನೇ ವಚನ ನಾವು ಓದೋದಾದ್ರೆ, ಸಬ್ಬಕ್ತಿ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನ ಮೋಸಗೊಳಿಸುವುದಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತೇವೆ. ಅದರಿಂದ ನಮ್ಮ ಭಕ್ತಿ ನಿಷ್ಪ್ರಯೋಜನವಾಗಬಾರದು. ನಮ್ಮ ನಾಲಿಗೆಗೆ ಕಡಿವಾಣ ಹಾಕಿಕೊಂಡು ಅವಶ್ಯಕತೆ ಇರೋದನ್ನು ಮಾತ್ರ ನಾವು ಮಾತಾಡೋಣ. ಸುಮ್ಮನೆ ಮಾತಾಡದೆ ಸುಮ್ಮನೆ ಯಾವುದೋ ಒಂದು ಮಾತುಗಳನ್ನು ನಮ್ಮ ನಾಲಿಗೆಯಿಂದ ಹೊರಡಿಸಿ ನಾವು ಸಮಸ್ಯೆಗೆ ಸಿಕ್ಕಿಕೊಳ್ಳದೆ, ಅಗತ್ಯ ಇಲ್ಲದಿರುವಂಥ ಯಾವ ಮಾತುಗಳನ್ನು ನಮ್ಮ ಬಾಯಿಂದ ಹೊರಡಿಸದ ಹಾಗೆ
ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯದ ಮೂಲಕ ದೇವರ ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮನ್ನು ಸ್ಪರ್ಶಿಸಿರುವುದಾದರೆ ಅನೇಕರಿಗೆ ವಾಕ್ಯಗಳನ್ನು ಕಳಿಸಿಕೊಡಿರಿ, ಅವರು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳನ್ನು ಅನುಸರಿಸಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡು. ನಿನ್ನ ಮಕ್ಕಳು ನಾಲಿಗೆಯನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಲಿಕ್ಕೂ, ನಾಲಿಗೆಯಲ್ಲಿ ಆಡುವ ಮಾತುಗಳನ್ನು ಅಗ್ರತೆಯಿಂದ ಮಾತಾಡಲಿಕ್ಕೂ ಕೃಪೆ ಕೊಡು. ಜೀವ ಮರಣ ನಾಲಿಗೆ ವಶ ಎಂಬುದಾಗಿ ಹೇಳಿದಾಗ ಜೀವ ಮಾತ್ರ ನಾಲಿಗೆಯಲ್ಲಿ ಹೊರಡಲಿ. ಯಾವ ಸಮಸ್ಯೆಗಳಿಗೂ ನಿನ್ನ ಮಕ್ಕಳು ಗುರಿಯಾಗಬಾರದು. ಜೀವಕರವಾದ ಮಾತುಗಳನ್ನು ನುಡಿದು ಅನೇಕರಿಗೆ ಜೀವವನ್ನು ಉಂಟು ಮಾಡುವ ಹಾಗೆ ನಿನ್ನ ಮಕ್ಕಳನ್ನು ಮಾರ್ಪಡಿಸು. ಕೇಳಿದ ವಾಕ್ಯಗಳನ್ನು ಕರ್ತನೆ ಅನುಸರಿಸಿ ಜೀವಿಸಲಿಕ್ಕೆ ಕೃಪೆ ಕೊಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯ ನಾಮದಲ್ಲಿ, ಸ್ವರ್ಗೀಯ ತಂದೆಯೇ, ಆಮೆನ್. ಈ ವಾಕ್ಯಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ನಿಮ್ಮ ಹಾಗೆ ಇರುವ ಅನೇಕರು ಈ ವಾಕ್ಯಗಳನ್ನು ಕೇಳಿ ಅವರು ಕೂಡ ಮಾತಾಡುವ ವಿಷಯದಲ್ಲಿ ಎಚ್ಚೆತ್ತುಕೊಳ್ಳಲಿಕ್ಕೆ ದೇವರು ಅವರಿಗೂ ಕೃಪೆ ಕೊಡಲಿ. ಅವರಿಗೂ ಇದನ್ನು ಕಳಿಸಿಕೊಡಿರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.